ಅದ್ರ ಬಗ್ಗೆ ನಿನ್ಗಿನ್ನೂ ಸರಿ ಗೊತ್ತಿಲ್ಲ ಅನ್ಸುತ್ತೆ. ಏನು ಗೊತ್ತಿಲ್ಲ ಅಂತಲ್ಲ, ನಾನು ಒಂದಿಷ್ಟು ವಿಷಯನ ತಿಳ್ಕೊಂಡಿದ್ದೀನಿ. ಇದು ಬಹಳ ಅಪರೂಪದ ಹೂ. 14ನೇ ಶತಮಾನದಲ್ಲಿ ರಾಜ ಮಹಾರಾಜರು ಇದನ್ನ ಮೆಡಿಸನ್ ಆಗಿ ಯೂಸ್ ಮಾಡ್ತಾ ಇದ್ರು. ಇನ್ನು ರೋಮನ್ಸ್ ಆಲ್ಕೋಹಾಲ್ ಕುಡಿಯುವಾಗ ಇದ್ರ ಹೆಸರನ್ನ ತಿಂತಾ ಇದ್ರು. ಇದು ಹಳೆ ಕಾಲದ ಗಿಡ. ಈ ಬಿಹಾರದ ಸುತ್ತಮುತ್ತ ಕಡೆ ಸಿಗುತ್ತೆ, ಕರ್ನಾಟಕದಲ್ಲಿ ಕೆಲವು ಕಡೆ ಮಾತ್ರ ಸಿಗೋದು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದು. ಪರವಾಗಿಲ್ವೇ, ತುಂಬ ವಿಷಯ ತಿಳ್ಕೊಂಡಿದ್ಯಾ. ಇವೆಲ್ಲ ನಮಗೆ ಗೊತ್ತಿರಲಿಲ್ಲ ಅಂತೀನಿ. ನೋಡು, ನಿನಗೆ ಗೊತ್ತಿರೋ ಇಂಟರ್ನ್ಯಾಷನಲ್ ಕತೆ ಎಲ್ಲ ನಮಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದನ್ನ ಹೇಳ್ತೀನಿ, ಕೇಳೋ. ನೋಡು, ಇದು ಮಾಟ ಮಂತ್ರಕ್ಕೆ ಬಳಸೋ ಹೂವು. ನಾವು ಚಿಕ್ಕಂದಿರುವಾಗ ಇದನ್ನ ಹುಡ್ಕೊಂಡು ಯಾರೋ ಸಾಧು ಸಂತರು ಯಾರ್ಯಾರೋ ಬರ್ತಾಯಿದ್ರು, ಆದರೆ ಯಾರಿಗೂ ಸಿಕ್ಕಲಿಲ್ಲ. ಈ ಹೂ ಸಿಕ್ಕಬೇಕಾದ್ರೆ ಬರೀ ಕಷ್ಟಪಟ್ಟರೆ ಸಾಲದಪ್ಪ, ಯೋಗ ಇರಬೇಕು. ನಾವು ಚಿಕ್ಕಂದಿನಿರುವಾಗ ಈ ಹೂವು ಹುಡ್ಕೊಂಬಂದವ್ರು ನೋಡಿದ್ವಿ, ಆದರೆ ಯಾರಿಗೂ ಸಿಕ್ಕಲಿಲ್ಲ. ಆ ಹೂವು ಹುಡ್ಕೊಂಡು ಈಗ ನೀನು ಬಂದಿದ್ಯಾ ನೋಡು. ಅಲ್ಲಪ್ಪ, ಆ ಕಾಡಲ್ಲಿ ಸಿಗೋ ಹೂವನ್ನ ಯಾಕೆ ಹುಡುಕ್ತಾ ಇದೀಯಾ? ಆ ಹೂ ನಿಂಗೆ ಏನಕ್ಕೆ ಬೇಕು?